ವೆಲ್ಕಮ್ ಬ್ಯಾಕ್ ಆ್ಯಂಡ್ ಗುಡ್ ಮಾರ್ನಿಂಗ್. ಸೊ ಹೀಗೆ ಒಂದು ಥಾಟ್ ಬಂತು ಮೈಂಡಲ್ಲಿ. ಲಾಸ್ಟ್ ವೀಕಿಂದ ಒಳ್ಳೆ ಕಂಟೆಂಟನ್ನು ಆಲ್ಮೋಸ್ಟ್ ಎವ್ರಿ ಡೇ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಮುಂದೆನೂ ಕೂಡ ಕನ್ಸಿಸ್ಟೆಂಟಾಗಿ ನಾನು ಅಪ್ಲೋಡ್ ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೇನಾದ್ರು ಕಂಟೆಂಟ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಓಕೆ, ಒಟ್ಟಿಗೆ ಟ್ರಾನ್ಸ್ಫಾರ್ಮ್ ಆಗೋಣ, ಒಟ್ಟಿಗೆ ಎಕ್ಸಸೈಸ್ಗಳು ಮಾಡೋಣ. ನಿಮಗೆ ನಿಮ್ಮ ರೊಟೀನ್ ಏನು ಎಕ್ಸಸೈಸ್ನ ಅದನ್ನು ಫೀಡ್ಬ್ಯಾಕಲ್ಲಿ ತಿಳಿಸಿ, ಶೇರ್ ಮಾಡ್ಕೊಳ್ಳೋಣ. ಒಟ್ಟಿಗೆ ಒಳ್ಳೆ ಡಯಟ್ ಮೀಲ್ನ ಕನ್ಸ್ಯೂಮ್ ಮಾಡೋಣ. ಯಾವುದೇ ಜಂಕ್ ಫುಡ್ ಇಲ್ದೇ ಒಂದೊಳ್ಳೆ ಡಯಟ್ ಮೀಲ್ನ ಪ್ರತಿದಿನ ಕನ್ಸ್ಯೂಮ್ ಮಾಡೋದನ್ನ ಆ್ಯಸ್ ಎ ಹ್ಯಾಬಿಟ್ ಮಾಡ್ಕೊಳ್ಳೋಣ. ಮತ್ತು ಒಳ್ಳೆ ಲೈಫ್ ಸ್ಟೈಲ್, ಇನ್ ಜನರಲ್ ಒಳ್ಳೆ ಲೈಫ್ ಸ್ಟೈಲ್ನ ಬಿಲ್ಡ್ ಮಾಡೋಣ, ಜೊತೆಗೇನೆ ಟ್ರಾನ್ಸ್ಫಾರ್ಮ್ ಆಗೋಣ. ಓಕೆ, ಇವತ್ತು ಒಂದೊಳ್ಳೆ ನಿಯರ್ ಬೈ ಲೇಕ್ ಕಮ್ ಪಾರ್ಕ್ ಇದೆ. ಸೊ ಅಲ್ಲಿಗೆ ಬಂದು ಒಂದು ನೇಚರ್ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಸೈಟ್ಸ್ ಇಲ್ಲಿ. ಡೈಲಿ ಬಂದು ಇಲ್ಲೇ ವರ್ಕೌಟ್ ಮಾಡೋಣ, ಡೈಲಿ ಇಲ್ಲೇ ಎಕ್ಸಸೈಸ್ ಮಾಡೋಣ ಅನಿಸುತ್ತೆ. ಸೊ ಅದರಿಂದ ಒಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ ಹಾಕಿರ್ತೀನಿ. ಜೊತೆಗೆ ನಾನು ನಂದು ವರ್ಕೌಟ್ ಕೂಡ ಕಂಪ್ಲೀಟ್ ಮಾಡ್ಕೊತೀನಿ. ಆಮೇಲೆ ಇವತ್ತಿನ ಮೇನ್ ಟಾಪಿಕ್ ಥಾಟ್ಫುಲ್ ಕನ್ವರ್ಸೇಷನ್ಸ್ ಏನಿದೆ, ಥಾಟ್ಫುಲ್ ನರೇಟಿವ್ಸ್ ಏನಿದೆ, ಅದ್ರ ಬಗ್ಗೆ ಮಾತಾಡೋಣ. ಓಕೆ, ಸೊ ಈ ಒಂದು ಸಿನಿಮ್ಯಾಟಿಕ್ ವಿಡಿಯೋನ ಎಂಜಾಯ್ ಮಾಡ್ಕೊಂಬನ್ನಿ. ಓಕೆ, ಓಕೆ, ನೋಡಿದ್ರಲ್ವಾ, ಸೂಪರ್ ಆಗಿದೆ ಅಲ್ವಾ ನೇಚರ್ ಮಾತ್ರ. ಓಕೆ, ಸೊ ನನ್ನ ಇವತ್ತಿನ ಡೈಲಿ ರೊಟೀನ್ ವರ್ಕೌಟ್ ಮುಗಿಸ್ಕೊಂಡೆ ಇದೇ ನೇಚರಲ್ಲಿ. ಇವಾಗ ನೋಡಿದ್ರಲ್ಲ, ಅದೇ ನೇಚರಲ್ಲಿ ವಾಕ್ ಮಾಡೋಕ್ಕೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಓಕೆ, ಸೊ ಇವತ್ತಿನ ಮೇನ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟಾಪಿಕ್ ಯಾವುದು ಅಂದರೆ ಶುಗರ್, ಸಕ್ಕರೆ ಬಗ್ಗೆ. ಏನು ಇಷ್ಟು ಸ್ಮಾಲ್ ಟಾಪಿಕ್ ತೊಗೊಂಬಂದಿದ್ದಾನಲ್ಲ ಅಂತ ನಿಮಗೆ ಅನಿಸುತ್ತೆ, ಬಟ್ ಇಟ್ಸ್ ನಾಟ್ ಸ್ಮಾಲ್ ಟಾಪಿಕ್. ಓಕೆ, ಗೌರ್ಮೆಂಟ್ ಅವರು ಶುಗರ್ನ ಬೇರೆ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ? ಶುಗರ್ ಇಂಡಿಯಾ ಆ್ಯಕ್ಚುಲಿ ಇಡೀ ವರ್ಲ್ಡಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ಶುಗರ್. ಓಕೆ, ಬಟ್ ಈವನ್ ದೆನ್ ನಾವು ಹೊರಗಡೆಯಿಂದ ಏನಕ್ಕೆ ಶುಗರ್ನ ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ ಅನ್ನೋದು ಆ್ಯಕ್ಚುಲಿ ತಿಳ್ಕೊಬೇಕಾಗಿರುವಂಥ ವಿಷಯ. ಇಂಡಿಯಾದಲ್ಲಿ ಮಹಾರಾಷ್ಟ್ರ ಸ್ಟೇಟ್ ಏನಿದೆ, ಅದು ದ ಟಾಪ್ ಶುಗರ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಇನ್ ಇಂಡಿಯಾ. ಓಕೆ, ಬಟ್ ಅದರಲ್ಲಿ ಇರೋವಂಥ ಶುಗರ್ ಮಿಲ್ಸ್ಗಳು ಇವಾಗ ಆಲ್ಮೋಸ್ಟ್ ಶುಗರ್ ಮಿಲ್ಸ್ಗಳಾಗ್ಬಿಟ್ಟಿವೆ. ಬಿಕಾಸ್ ಅದರಲ್ಲಿ ಇವಾಗ ಶುಗರ್ ಪ್ರೊಡಕ್ಷನ್ ಮಾಡೋವಂಥ ಕೆಪಬಿಲಿಟಿ ಇಲ್ಲ, ರೈಟ್? ಸೊ ಇವಾಗ ಏನು ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು, ಅಂದರೆ ಬೇರೆ ಕಂಟ್ರೀಸ್ಗಳಿಂದ ಶುಗರನ್ನು ಇಂಪೋರ್ಟ್ ಮಾಡ್ಕೋತಿದ್ದಾರೆ. ಅದು ಏನು ಅಂದರೆ 100% ಇಂಪೋರ್ಟ್ ಡ್ಯೂಟಿ ಫ್ರೀ. ಅಂದರೆ ಏನಾಗುತ್ತೆ ನೋಡಿ, ಇವಾಗ ಗೌರ್ಮೆಂಟ್ ಅವರು ಕನ್ಸ್ಯೂಮರ್ಸನ್ನು ತಲೆಯಲ್ಲಿಟ್ಕೊಂಡು ಈ ಥರ 100% ಇಂಪೋರ್ಟ್ ಡ್ಯೂಟಿ ಫ್ರೀ ಶುಗರ್ಸನ್ನು ತರ್ತಾ ಇದ್ದಾರೆ. ಓಕೆ, ಇದರಿಂದ ಏನಾಗುತ್ತೆ, ಕನ್ಸ್ಯೂಮರ್ಸಿಗೆ, ನಮಗೆ ನಿಮಗೆ ಎಲ್ಲ ಆಬ್ವಿಯಸ್ಲಿ ಶುಗರ್ ಲೋ ಪ್ರೈಸಸ್ಸಿಗೆ ಸಿಗುತ್ತೆ. ಬಟ್ ಥಿಂಕ್ ಅಬೌಟ್ ಶುಗರ್ ಮಿಲ್ಸ್ ಮತ್ತು ಥಿಂಕ್ ಅಬೌಟ್ ಶುಗರ್ ಕೇನ್ ಫಾರ್ಮರ್ಸ್. ಸೊ ಇವ್ರುಗಳಿಗೆ ಅದು ಹೊಡ್ತಾ. ಯಾಕೆಂದರೆ ಈ ಇಂಟರ್ನ್ಯಾಷನಲಿಂದ ಶುಗರ್ ಚೀಪ್ ರೇಟಿಗೆ ಸಿಗ್ತಿರ್ಬೇಕಾದ್ರೆ, ನಾರ್ಮಲ್ ರೇಟಿಗೆ ಸಿಗ್ತಿರ್ಬೇಕಾದ್ರೆ ಇಲ್ಲಿ ಯಾಕೆ ಪ್ರೊಡಕ್ಷನ್ ಮಾಡಬೇಕು? ಶುಗರ್ ಮಿಲ್ಸ್ ಯಾಕೆ ಇಟ್ಕೋಬೇಕು? ಶುಗರ್ ಕೇನ್ ಫಾರ್ಮರ್ಸ್ ಎಲ್ಲಿ ಹೋಗಬೇಕು? ಸೊ ಇವರಿಗೆ ತುಂಬ ಟೈಟ್ ಸಿಚುವೇಶನ್ ಅಲ್ವಾ? ಸೊ ಇದೊಂದು ತುಂಬ ಟ್ರಿಕಿ ಸಿಚುವೇಶನ್ನು ಗೌರ್ಮೆಂಟ್ಗೆ. ಅವರು ಕನ್ಸ್ಯೂಮರ್ಸಿಗೆ ಲೋ ಪ್ರೈಸಸಲ್ಲಿ ಶುಗರ್ ಕೊಡಬೇಕಾ, ಅಥವಾ ಈ ಶುಗರ್ ಮಿಲ್ಸ್ ಅಥವಾ ಶುಗರ್ ಕೇನ್ ಫ್ಯಾಕ್ಟ್ರಿಗಳೇ, ಶುಗರ್ ಕೇನ್ ಫಾರ್ಮರ್ಸ್ಗಳು ಏನಿದ್ದಾರೆ ಅವ್ರುಗಳನ್ನ ಪ್ರೊಟೆಕ್ಟ್ ಮಾಡಬೇಕಾ ಅನ್ನೋದು ತುಂಬ ಟ್ರಿಕ್ಕಿ ಸಿಚುವೇಶನ್ನು. ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಡಿಸ್ಕಸ್ ಮಾಡೋಣ. ಬಟ್ ಒಂದು ನೆನ್ಪಿಡ್ಕೋಬೇಕು ನಾವು,
ಈ ಇಂಟರ್ನ್ಯಾಷನಲ್ ಫೋರಮ್ಸ್ಗಳಿಂದ ಬೇರೆ ಬೇರೆ ಕಂಟ್ರೀಸ್ಗಳಿಂದ ನಾವೇನು ಇಂಪೋರ್ಟ್ ಮಾಡ್ಕೋತಿದ್ದೀವಿ ಶುಗರ್, ಇವಾಗ ಫೇವರಬಲ್ ಪ್ರೈಸ್ ಇದೆ ಶುಗರ್ದು ಔಟ್ಸೈಡ್ ಗ್ಲೋಬಲಿ. ಸೊ ಅದಕ್ಕೆ ನಮಗೆ ಚೀಪಾಗಿ ಸಿಗ್ತಾ ಇದೆ. ಬಟ್ ದ ಮೊಮೆಂಟ್ ಗ್ಲೋಬಲಿ ಶುಗರ್ ಪ್ರೈಸ್ ಜಾಸ್ತಿ ಆದ ತಕ್ಷಣ ನಮಗೂ ಕೂಡ ಅದು ಮೀನ್ಸ್ ಪ್ರೈಸ್ ಇನ್ಕ್ರೀಸ್ ಆಗೇ ಆಗುತ್ತೆ ಆಸ್ ಎ ಕನ್ಸ್ಯೂಮರ್ ನೋಡಿದಾಗ, ರೈಟ್? ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಡಿಸ್ಕಸ್ ಮಾಡೋಣ. ನಾನು ಕ್ವಿಕ್ಕಾಗಿ ಡಯಟ್ ಮೀಲ್ಸ್ ಎಲ್ಲ ಮುಗಿಸ್ಕೊಂಡು ಕೆಲಸ ಕೂತ್ಕೋತೀನಿ. ಆ್ಯಂಡ್ ದೆನ್ ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಡಿಸ್ಕಸ್ ಮಾಡೋಣ. ಕ್ವಿಕ್ಕಾಗಿ ನಾನು ಡಯಟ್ ಮೀಲ್ಸನ್ನೆಲ್ಲ ಮುಗಿಸ್ಕೊತೀನಿ, ಮತ್ತೆ ಸಿಗೋಣ. ಓಕೆ, A little longer than a few minutes later. ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೈನ್. ಸೊ ಒಳ್ಳೆ ಎಕ್ಸಸೈಸ್ ಮುಗೀತು, ಡಯಟ್ ಮೀಲ್ ಕೂಡ ಮುಗೀತು. ನಾವು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ, ಶುಗರ್, ಈ ಡೊಮೆಸ್ಟಿಕಲಿ ಪ್ರೊಡ್ಯೂಸ್ಡ್ ಶುಗರ್ ವರ್ಸಸ್ ಇಂಪೋರ್ಟೆಡ್ ಶುಗರ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಈಗ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ನಾನು. ಇವಾಗ ಕೆಲಸ ಕೂತ್ಕೊಂಡಿದ್ದೀನಿ. ಕೆಲಸ ಕೂತ್ಕೊಂಡು ಸುಮಾರು ಹೊತ್ತಾಯಿತು. ಇವಾಗ ಡಿನ್ನರ್ ಟೈಮ್ ನಂದು. ಓಕೆ, ನಾನು ಸ್ವಲ್ಪ ಬೇಗನೆ ಮುಗಿಸ್ಕೊತೀನಿ ಡಿನ್ನರ್ನ. ಸೊ ಇವತ್ತು ಡಿನ್ನರ್ಗೆ ಏನು ತೊಗೊಳ್ತಿದ್ದೀನಿ ಅಂದರೆ, ಒನ್ ಸೆಕೆಂಡ್, ಲೆಟ್ ಮೀ ಶೋ ಇಟ್. ಸೊ ನೋಡಿ, ಇದು ರೆಡ್ ಪಾಸ್ತಾ, ಮನೇಲೇ ಮಾಡಿರೋಂಥ ರೆಡ್ ಪಾಸ್ತಾ. ಓಕೆ, ಇದು ಯಾವುದು ಅನ್ಹೆಲ್ತಿ ಅಥವಾ ಏನಂತಾರೆ, ಏನು ಪ್ರಾಬ್ಲಮ್ ಇಲ್ಲ ಇದರಿಂದ. ಓಕೆ, ಇದು ಯಾವುದು ಜಂಕ್ ಅಲ್ಲ. ಇದರಲ್ಲಿ ಮನೆಯಲ್ಲೇ ಪ್ರಿಪೇರ್ ಮಾಡಿರೋಂಥ ಟೊಮೆಟೊ ಸಾಸ್ ಯೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡಿರೋಂಥ ರೆಡ್ ಪಾಸ್ತಾ. ಸೊ ಇಟ್ ಈಸ್ ಗುಡ್, ಇಟ್ ಈಸ್ ಹೆಲ್ತಿ ಓನ್ಲಿ. ಸೊ ನಾನು ತರಕಾರಿ ತೊಗೊಳ್ತೀನಿ, ಸೌತೆಕಾಯಿ ಮತ್ತು ಕ್ಯಾರೆಟು. ಸೊ ಇದು ಒಂದು ಬ್ಯಾಲೆನ್ಸ್ಡ್ ಮೀಲ್. ಓಕೆ, ಸೊ ಇದಾದಮೇಲೆ ಒಂದು ಕಪ್ ಆಫ್ ಬಟರ್ ಮಿಲ್ಕ್ ಕೂಡ ತೊಗೊಳ್ತೀನಿ. ಸೊ ದ್ಯಾಟ್ ವಿಲ್ ಬಿ ಮೈ ಡಿನ್ನರ್. ಓಕೆ, ಸೊ ಓಕೆ, ನೀವು ಕೂಡ ಹೆಲ್ತಿ ಮೀಲ್ಸನ್ನ ತೊಗೊಳ್ಳಿ, ವರ್ಕೌಟ್ ಮಾಡಿ. ಸೊ ಲೆಟ್ಸ್ ಮೇಂಟೈನ್ ಅ ವೆರಿ ಗುಡ್ ಲೈಫ್ ಸ್ಟೈಲ್. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಶುಗರ್ ಬಗ್ಗೆ ಮಾತಾಡ್ತಿದ್ವಲ್ವಾ. ಏನು ಹೇಳಬೇಕು ಅಂದ್ಕೊಂಡೆ ಅಂದರೆ, ಈ ಶುಗರ್ ರೇಟ್ ಫಸ್ಟ್ ಆಫ್ ಆಲ್ ಯಾಕೆ ಇಷ್ಟೊಂದು ಇನ್ಕ್ರೀಸ್ ಆಗ್ತಿದೆ ಅಂದರೆ, ದೆರ್ ಆರ್ ಫ್ಯೂ ರೀಸನ್ಸ್. ಒನ್, ಆಬ್ವಿಯಸ್ಲಿ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸೊ ಯಾವುದೇ ಪ್ರಾಡಕ್ಟಿಗೆ ಆಗಿರಲಿ, ಡಿಮ್ಯಾಂಡ್ ತುಂಬ ಜಾಸ್ತಿ ಹೋದರೆ, ಸಪ್ಲೈ ತುಂಬ ಕಡಿಮೆ ಆದರೆ ಆಬ್ವಿಯಸ್ಲಿ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಸೊ ಅದೇ ಆಗ್ತಾ ಇರೋದು ಶುಗರ್ಗೆ. ಓಕೆ, ಅದರಿಂದನೇ ಇವರು ಹೊರಗಡೆಯಿಂದ ಅಂದರೆ ಬೇರೆ ಕಂಟ್ರೀಸ್ಗಿಂದ ಶುಗರ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ. ಓಕೆ, ಸೊ ಈ ಡಿಮ್ಯಾಂಡ್ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ, ಒಂದು, ವಿ ಆರ್ ಆ್ಯಕ್ಚುಲಿ ಎಂಟ್ರಿಂಗ್ ಇನ್ ಟು ದ ಏನು ಫೆಸ್ಟಿವ್ ಸೀಸನ್. ಓಕೆ, ಸೊ ಫೆಸ್ಟಿವ್ ಸೀಸನ್ ಬಂದಾಗ ನಾವು ಸ್ವಲ್ಪ ಜಾಸ್ತಿನೇ ಏನಂತಾರೆ, ಈ ಬೆವ್ರೇಜಸ್ ಜಾಸ್ತಿ, ಸ್ವೀಟ್ಸ್ ಜಾಸ್ತಿ, ಆಮೇಲೆ ಫುಡ್ ಕನ್ಸಂಪ್ಷನ್ ಎಲ್ಲದು ಜಾಸ್ತಿ ಇಂಡಿಯನ್ಸಲ್ಲಿ, ರೈಟ್? ಸೊ ಅದಕ್ಕೋಸ್ಕರನೇ ತುಂಬ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಬಟ್ ನಮಗೆ ಸಪ್ಲೈ ಇಲ್ವಲ್ಲ ಅಷ್ಟು. ಸೊ ಅದಕ್ಕೋಸ್ಕರನೇ ಇವರು ಫೋರ್ಕಾಸ್ಟ್ ಮಾಡಿಬಿಟ್ಟು ಹೊರಗಡೆಯಿಂದನೇ ಇಂಪೋರ್ಟ್ ಮಾಡ್ಕೋತಿದ್ದಾರೆ. ಇನ್ನೊಂದು ಏನಂದರೆ, ಪ್ರೈಸ್ ಜಾಸ್ತಿ ಆಗ್ತಿರೋದಕ್ಕೆ ಸೆಕೆಂಡ್ ಕಾರಣ ಏನು ಗೊತ್ತಾ? ಈ E20 ಎಥನಾಲ್ ಏನು ಪೆಟ್ರೋಲ್ ಇದೆ, ಸೊ ಆ E20 ಎಥನಾಲ್ ಪೆಟ್ರೋಲ್ ಪ್ರೊಡ್ಯೂಸ್ ಮಾಡೋದಕ್ಕೆ ಈ ಶುಗರ್ ಕೇನ್ ಮತ್ತು ಶುಗರ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳು ಬೇಕಾಗುತ್ತೆ. ಸೊ ಎಲ್ಲದು ವೇಟ್ ಆಗ್ತಾ ಇದೆ E20 ಪೆಟ್ರೋಲ್ ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ಥರ್ಡ್ ರೀಸನ್ ಏನು ಅಂದರೆ, ಈ ಸಲ ಈ ಶುಗರ್ ಕೇನ್ ಕ್ರಾಪ್ ಏನಿದೆ ಜಾಸ್ತಿ ಈಲ್ಡ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಮಾನ್ಸೂನ್ ಫೋರ್ಕಾಸ್ಟ್. ಓಕೆ, ಸೊ ದಟ್ ಈಸ್ ಅನದರ್ ಮೇನ್ ರೀಸನ್. ಓಕೆ, ಈ ಎಲ್ಲ ರೀಸನ್ಗಳಿಗೋಸ್ಕರನೇ ಶುಗರ್ ಪ್ರೈಸ್ ಜಾಸ್ತಿ ಆಗ್ತಿರೋದು. ಸೊ ನನಗಿವಾಗ ನೀವು ಕಮೆಂಟ್ಸಲ್ಲಿ ತಿಳಿಸಿ, ನಿಮ್ಮ ಫೀಡ್ಬ್ಯಾಕನ್ನು ತಿಳಿಸಿ. ನೀವಾಗಿದ್ದರೆ ಏನನ್ನು ಪ್ರಯೋರಿಟೈಸ್ ಮಾಡ್ತೀರಾ? ಕನ್ಸ್ಯೂಮರ್ಸಿಗೆ ಲೆಸ್ ಪ್ರೈಸಲ್ಲಿ ಶುಗರ್ನ ಕೊಡೋದಾ, ಅಥವಾ ಹೊರಗಡೆ ಬೇರೆ ಕಂಟ್ರೀಸ್ಗಳಿಂದ ಶುಗರ್ನ ಇಂಪೋರ್ಟ್ ಮಾಡ್ಕೊಳ್ಳೋದಾ, ಅಥವಾ ಇಲ್ಲಿ ಮಹಾರಾಷ್ಟ್ರದಲ್ಲಿ ಇವಾಗ ಇರೋ ಮಿಲ್ಸ್ಗಳಾಗಿರ್ಬೋದು, ಶುಗರ್ ಮಿಲ್ಸ್ ಆಗಿರ್ಬೋದು, ಅಥವಾ ಬೇರೆ ಕಡೆ ಇರೋ ಶುಗರ್ ಮಿಲ್ಸ್ಗಳಾಗಿರ್ಬೋದು, ಏನು ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ ಅದನ್ನು ರಿಜ್ಯೂನೇಟ್ ಮಾಡೋದಾ, ಡೊಮೆಸ್ಟಿಕ್ ಪ್ರೊಡಕ್ಷನನ್ನು ಹೆಚ್ಚಿಸೋದಾ, ಏನು ನಿಮ್ಮ ಪ್ರಯಾರಿಟಿ ಏನಾಗಿರುತ್ತೆ ಅನ್ನೋದನ್ನ ತಿಳಿಸಿ. ಸೊ ದಟ್ಸ್ ಇಟ್. ನಾಳೆ ಇನ್ನೊಂದು ಟಾಪಿಕ್, ಇನ್ನೊಂದು ಒಳ್ಳೆ thoughtful conversations, narratives ಮಾಡೋಣ. ಓಕೆ, ಸೊ ಅಂಟಿಲ್ ಟುಮಾರೋ.